ಹಾಯ್ ಹಲೋ ಫ್ರೆಂಡ್ಸ್ ನಮಸ್ತೆ. ಎಲ್ಲರೂ ಹೆಂಗಿದ್ರಿ? ಆರಾಮಿದ್ರಂತ ಭಾವಿಸ್ತೀನಿ ನೋಡಿರಿ. ಇವತ್ತು ಪರ್ಫೆಕ್ಟಾಗಿ ಯಾವ ರೀತಿ ಇದು ಮತ್ತು ಮೆಂತ್ಯ ಪಲ್ಯ ಗಟ್ಟಿ ಬ್ಯಾಳಿ ಮಾಡೋದಂತಂದು ತೋರಿಸ್ತೇನೆ ನೋಡಿರಿ. ಮತ್ತು ಮಕ್ಕಳಿಗೆ ಟಿಫಿನ್ ಕಟ್ಲಕ್ಕ ಮತ್ತು ಮನೆಯವ್ರಿಗೆ ದೊಡ್ಡವರಿಡು ಸಣ್ಣವ್ರ ತನಕನೂ ಭಾಳ ಅಂದ್ರೆ ಭಾಳ ಇಷ್ಟ ಆಗುವಂಥ ಒಂದು ಇದು ಬ್ಯಾಳಿ ಅಂತಲೇ ಹೇಳ್ಬೋದು ನೋಡಿರಿ. ಇದು ಹೆಲ್ತಿಗೂ ಭಾಳ ಒಳ್ಳೆಯದು. ಯಾಕಂದ್ರೆ ಮೆಂತ್ಯ ಪಲ್ಯ ಹಾಕಿರ್ತೀವಲ್ಲ ಮಸ್ತ್ ಅಂದ್ರೆ ಮಸ್ತ್ ಟೇಸ್ಟ್ ಬರ್ತದೆ. ಒಂದು ಸಲ ಟ್ರೈ ಮಾಡಿ ನೋಡಿರಿ ನೀವು, ಮತ್ತು ಕಮೆಂಟ್ ಮೂಲಕ ನೀವೇ ತಿಳಿಸ್ತೀರಿ. ನಮ್ಮೆಲ್ಲ ರೆಸಿಪಿಗಳು ನಿಮಗೆ ಇಷ್ಟ ಆಗಿರೋ ಅಂದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಈಗ ಹೆಂಗೆ ಮಾಡೋದಂತಂದು ನೋಡೋಂಬರ್ರಿ. ಒಂದು ಕಟ್ಟ ಮೆಂತ್ಯ ಪಲ್ಯ ಸೂಡ ನಾನು ಕ್ಲೀನಾಗಿ ತೊಳೆದು ವಾಶ್ ಮಾಡಿ ಇಟ್ಕೊಂಡೆ ನೋಡಿರಿ. ಮತ್ತು ಅದಕ್ಕೆ ಸ್ವಲ್ಪ ಈಗ ಕೆಂಪು ಬೇಳೆ ಹಾಕ್ಕೊಂಡೀನಿ, ಒಂದೆರಡು ಈಗ ಹುಣ್ಚಿಕಾಯಿ ಹಾಕ್ಕೊಂಡೀನಿ, ಸ್ವಲ್ಪ ಒಂದೆರಡು ಟೊಮಾಟೊ ಮತ್ತು ತೊಗರಿಬೇಳೆ ಇವೆಲ್ಲ ಹೆಸರು ಬೇಳೆ ಹಾಕ್ಕೊಂಡು ಈ ಥರ ಕ್ಲೀನಾಗೆ ತೊಳ್ಕೊಳತ್ತೀನಿ ನೋಡಿರಿ. ನೀವು ಬೇಕಂದ್ರೆ ಬರೀ ತೊಗರಿಬೇಳೆಲೂ ಮಾಡ್ಕೋಬೋದು. ತೊಗರಿಬೇಳೆ ಹಾಕಿ ಮಾಡೋದಂತ್ರ ಅದನ್ನು ಟೇಸ್ಟ್ ಬರುತ್ತೆ. ಇದು ಹೆಸರು ಬೇಳೆ ಹೆಲ್ತಿಗೆ ಒಳ್ಳೆಯದಂತಂದು ಹೆಸರು ಬೇಳೆ ಮತ್ತು ಕೆಂಪು ಬೇಳೆ ಮತ್ತು ಸ್ವಲ್ಪ ತೊಗರಿಬೇಳೆನೂ ಹಾಕೀನಿ ನೋಡಿರಿ. ಎಲ್ಲ 1/4 ಕಪ್ಪಷ್ಟು ತೊಗೊಂಡೀನಿ ರೀ. ಅದು ಕ್ಲೀನಾಗಿ ತೊಳ್ಕೊಂಬಿಟ್ಟು ಅದಕ್ಕೆ ಮೆಂತ್ಯ ಪಲ್ಯನೂ ತೊಳ್ಕೊಂಡು ಇಟ್ಕೊಂಡಿನಿ ನೋಡಿರಿ. ಅದಕ್ಕೆ ಹಾಕ್ಕೊಂಡು ಸ್ವಲ್ಪ 1 ಸ್ಪೂನಷ್ಟು ಅರಿಶಿಣ ಪುಡಿ ಮತ್ತು 1 ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡಿ ಈ ಥರ ಒಂದು 3-4 ವಿಸಿಲ್ ಹೊಡೆಸ್ಕೊಂಬಿಡ್ರಿ ಕುಕ್ಕರ್ನ. ನೀವೆಲ್ಲ ಬೇಳೆ ಯಾವ ರೀತಿ ಕುದಿಸ್ಕೊತೀರಿ ನೋಡಿ ಅದೇ ರೀತಿ ಕುದಿಸ್ಕೊಂಡು ತೊಗೊಳ್ರಿ. ಈಗ ನೋಡಿರಿ ಇದು ಸ್ವಲ್ಪ ಈಗ ಮಜ್ಜಿಗೆ ಮಾಡುವಂಥ ಕಡ್ಗೋಲ್ ತೊಗೊಂಡು ಈ ಥರ ಚೆಂದಾಗಿ ಮಿಕ್ಸ್ ಮಾಡ್ಬೇಕ್ರಿ. ಈಗ ನೋಡಿರಿ ಅದಕ್ಕೆ ಬೇಕಂದ್ರೆ ಬೇರೆ ಒಂದು ಈ ಥರ ಒಂದು ಬೇರೆ ಪಾತ್ರೆಯಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಈ ಥರ ಕಡ್ಗೋಲಿ ಹಿಂಗೆ ಮಾಡ್ಬೇಕ್ರಿ. ಸ್ವಲ್ಪ ಅಂದ್ರೆ ಎಲ್ಲ ಮತ್ತು ಸಣ್ಣ ಆಗುತ್ತೆ, ಅದು ಮಿಕ್ಸ್ ಆಗುತ್ತೆ. ಅದು ಕಾರಣದಿಂದ ಈ ಥರ ಮಾಡತ್ತೇನೆ ರೀ. ನೀವು ಬೇಕಂದ್ರೆ ಹಾಗೇನೂ ಮಾಡ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡು ಉಪ್ಪು ಖಾರ ಬೇಕಂದ್ರೆ ಇದ್ರೊಳಗೆ ಹಾಕ್ಕೋಬೋದು. ನೀವು ಬ್ಯಾಡಂದ್ರೆ ಆಮೇಲೂ ಹಾಕ್ಕೋಬೋದು, ಏನು ತೊಂದರೆ ಇಲ್ಲ. ಈ ಥರ ಚೆಂದಾಗಿ ಈ ಥರ ಮಿಕ್ಸ್ ಮಾಡ್ತಾಯಿದ್ರೆ ಅದು ಟೇಸ್ಟ್ನೂ ಡಿಫ್ರೆಂಟ್ ಬರ್ತದೆ ಮತ್ತೆಲ್ಲ ಕ್ಲೀನಾಗಿ ಮಿಕ್ಸ್ ಆಗ್ತಾವೆ ಅನ್ನೋ ಕಾರಣದಿಂದ ಇದು ಚೆಂದಾಗಿ ಮಿಕ್ಸ್ ಆಗಿಂದ ಇದು ಸೈಡಿಗೆ ಇಟ್ಕೊಂಡು ಈ ಒಂದು ಪಾತ್ರೆಯಲ್ಲಿ ಒಂದು ಪಾತ್ರೆ ತೊಗೊಂಡು ಅದಕ್ಕೆ ಬಿಸಿ ಮಾಡ್ಲಿಕ್ಕೆ ಇಡ್ಬೇಕು ನೋಡಿರಿ. ಗ್ಯಾಸ್ ಮ್ಯಾಗ ಬಿಸಿ ಮಾಡೋಕೆ ಇಟ್ಟೆ ನೋಡಿರಿ. ಈಗ ಬಿಸಿ ಆದ ನಂತರ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆ ಹಾಕೋರಿ. ಎಣ್ಣೆ ಕಡಿಮೆ ಹಾಕೋದು ನಡೀತದೆ, ಜಾಸ್ತಿ ಹಾಕ್ಬೇಕಂತೇನಿಲ್ಲ. ಒಂದು 4 ಸ್ಪೂನಟ್ಟು ಎಣ್ಣೆ ಹಾಕೀನಿ ನೋಡಿರಿ. ಅದಕ್ಕೆ 1 ಸ್ಪೂನಟ್ಟು ಹಳದಿ ಪೌಡ್ರ್ ಹಾಕೀನಿ ರೀ. ಮತ್ತು ಜೀರಿಗೆ ಸಾಸಿವೆ ಅದೆಲ್ಲ ಹಾಕಿ ಮತ್ತೀಗ ಬೆಳ್ಳುಳ್ಳಿದು ಕುಟ್ಟಿ ಇಟ್ಕೊಂಡಿದ್ದೆ ನೋಡಿರಿ, ಬೆಳ್ಳುಳ್ಳಿ ಹಾಕ್ಕೊಂಡೀನಿ. ಅದು ಸ್ವಲ್ಪ ಕೆಂಪಾಗಾದ ನಂತರ ಅದೇನು ರೆಡಿ ಮಾಡಿ ಇಟ್ಕೊಂಡಿದ್ದಿರಲ್ಲ ನೀವು ಬ್ಯಾಳೆ ಮತ್ತು ಮೆಂತ್ಯ ಪಲ್ಯದ ಬ್ಯಾಳೆ ಇರ್ತದಲ್ಲ ಇದಕ್ಕದು ಹಾಕ್ಬೇಕು ನೋಡಿರಿ. ಈಗ ಕೆಂಪಾಗೈತಿ ಹಾಕತ್ತೀನಿ ನೋಡಿರಿ. ನಿಮಗೆ ನೋಡಿದ್ರೆ ಗೊತ್ತಾಗ್ಬೋದು. ಮತ್ತು ಮದುವೆ ಒಳಗೆಲ್ಲ ಇದೇ ಥರನೇ ಮಾಡ್ತಾರೆ ಇದು. ಈಗ ಮಕ್ಕಳೆಲ್ಲ ಸ್ಕೂಲೆಲ್ಲ ಸ್ಟಾರ್ಟ್ ಆಯ್ತಲ್ಲ, ಮಕ್ಳಿಗೆ ಈ ಥರ ಮಾಡಿಕೊಟ್ಬಿಡ್ರಿ. ಮೆಂತ್ಯ ಪಲ್ಯ ಬ್ಯಾಡನೋ ಮಕ್ಕಳು ಸೋದಕ್ಕೆ ಮೆಂತ್ಯ ಪಲ್ಯ ದಿನ ಬೇಕಂತಂದು ಬೇಡ್ತಾರೆ ನೋಡಿರಿ. ಅವ್ರಿಗೆ ಗೊತ್ತಾಗಂಗಿಲ್ಲ ಮೆಂತ್ಯ ಪಲ್ಯ ಹಾಕಿ ಮಾಡಿದಾರಂತಂದು ಗೊತ್ತಾಗಂಗಿಲ್ಲ. ಮಕ್ಕಳು ಟಿಫನ್ಗೆ ಮಸ್ತ್ ಅಂದ್ರೆ ಮಸ್ತ್ ಹಾಕೋದು ನೋಡಿರಿ ಇದು ರೆಸಿಪಿ. ಒಂದು ಸಲ ಟ್ರೈ ಮಾಡಿ ನೋಡಿ. ಚಪಾತಿ, ರೊಟ್ಟಿ ಮತ್ತು ಮುದ್ದೆಗೆಲ್ಲ ಅನ್ನಕ್ಕೆ ಸೂಪರ್ ಕಾಂಬಿನೇಷನ್ ನೋಡಿರಿ ಇದು. ಚಪಾತಿ ಜೊತೆ ಅಂತೂ ತಿಂದ್ರೆ ಸ್ವರ್ಗನೇ ಇದು. ಈಗ ಅದಕ್ಕೆ 1 ಸ್ಪೂನಟ್ಟು ಉಪ್ಪು ಹಾಕಿ ನೋಡಿರಿ. ಉಪ್ಪು ಖಾರ ಎಲ್ಲ ಹಾಕೋರಿ. ಮತ್ತೊಂದು ಸ್ಪೂನ ಚಿಲ್ಲಿ ಪೌಡ್ರ್ ಹಾಕತ್ತೀನಿ ನೋಡಿರಿ ನಾನು. ಮತ್ತು ನಿಮಗೆ ಯಾವುದಾರ ಮಸಾಲೆ ಬೇಕಂದ್ರೆ ಹಾಕ್ಕೋಬೋದು. ಮಸಾಲೆ ಹಾಕಲಿಕ್ಕೆ ಟೇಸ್ಟ್ ಆಗ್ತದೆ ಇದು, ಯಾಕಂದ್ರೆ ಅತಿ ಮಸಾಲೆನೂ ಒಳ್ಳೆಯದಲ್ಲ ದೇಹಕ್ಕೆ. ಅದಕ್ಕಾಗಿ ಏನು ಮಸಾಲೆ ಬಳಸಲಾರ್ದೇ ಯಾವ ರೀತಿ ಮಾಡೋದಂತಂದು ನನ್ನೆಲ್ಲ ರೆಸಿಪಿಗಳು ಜಾಸ್ತಿ ಮಸಾಲೆ ಬಳಸಲಾರೇ ಅದಾವೆ. ಬೇಕಾದ್ರೆ ನೋಡಿರಿ, ಟ್ರೈ ಮಾಡಿ ನೋಡಿರಿ. ಈಗ ನೋಡಿರಿ ಇದು ಕುದಿಲತ್ತದ ನೋಡಿರಿ. ಈ ಥರ ಕುದಿಬೇಕ್ರಿ, ಚೆಂದಾಗಿ ಕುದಿಬೇಕು. ಕುದ್ದಿಂದ ನಿಮಗೆ ಗಟ್ಟಿ ಬೇಕಂದ್ರೆ ಗಟ್ಟಿ ಮಾಡ್ಕೋಬೋದು, ಸ್ವಲ್ಪ ಅಳಸ್ಬೇಕಂದ್ರೆ ಅಳಸನ್ನು ಮಾಡ್ಕೋಬೋದು. ಮ್ಯಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕ್ಲೀನಾಗಿ ಕಟ್ ಮಾಡಿ ತೊಳೆದು ವಾಶ್ ಮಾಡಿ ಹಾಕ್ಕೊಂಡೇನಿ ನೋಡಿರಿ. ಮುಗೀತು ನೋಡಿರಿ. ಲಾಸ್ಟಿಗೆ ನಮ್ಮದು ಮೆಂತ್ಯ ಪಲ್ಯ ದಾಲ ಈ ಥರ ಆಗೈತೆ ನೋಡಿರಿ. ಇದು ಮರಾಠಿ ಒಳಗೆಲ್ಲ ಮೆಂತ್ಯ ದಾಲ್ ಅಂತ ಕರೀತಾರೆ, ಕನ್ನಡದೊಳಗೆ ಮೆಂತ್ಯ ಪಲ್ಯ ಬ್ಯಾಳೆ ಅಂತ ಕರೀತಾರೆ. ಇದು ಮಾತ್ರ ದೇಹಕ್ಕೆ ಭಾಳ ಒಳ್ಳೆಯದು, ತಂಪು ಅಷ್ಟೇ ಮತ್ತು ದೇಹಕ್ಕೆ ಒಳ್ಳೆಯದು. ನಮಗೆ ಒಳ್ಳೆಯ ಒಂದು ಆರೋಗ್ಯ ಇರಬೇಕಂದ್ರೆ ಒಳ್ಳೆಯದು. ಈ ಥರ ರೆಸಿಪಿಗಳು ಟ್ರೈ ಮಾಡಿರಿ. ಮತ್ತು ಮಕ್ಕಳಿಗೆ ಟಿಫನ್ ಕಟ್ಲಿಕ್ಕೆ ಭಾಳ ಯೂಸ್ ಆಗ್ತದೆ. ದೊಡ್ಡವ್ರು ಹಿಡಿದು ಸಣ್ಣವ್ರ ತನಕನೂ ಇದು ಈ ಒಂದು ರೆಸಿಪಿ, ಈ ಒಂದು ಪಲ್ಯ ಮೆಂತ್ಯ ಪಲ್ಯದು
ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡ್ರಿ. ಮತ್ತೆ ನಾಳೆ ಮುಂದಿನ ರೆಸಿಪಿಯೊಂದಿಗೆ ಸಿಗ್ತೀನಿ.